ಹಗಲೇ ಯಾವ ರೀತಿ ದರೋಡೆ ನಡೀತು ಅನ್ನೋದನ್ನ ನೋಡಿದ್ರಿ. ದರೋಡೆ ಮಾಡ್ಬಿಟ್ಟು ಬ್ಯಾಗಲ್ ತುಂಬಿಕೊಂಡು ಅದನ್ನೆಲ್ಲ 2 ಪಲ್ಸರ್ ಬೈಕ್ಗಳಲ್ಲಿ ಎಸ್ಕೇಪ್ ಆಗ್ತಾರೆ. 5 ಜನ, ಒಂದ್ ಬೈಕಲ್ಲಿ 2 ಜನ, ಒಂದ್ ಬೈಕಲ್ಲಿ 3 ಜನ ಎಸ್ಕೇಪ್ ಆಗ್ತಾ ಇರುವಂತದ್ದು. ಆ ದೃಶ್ಯ ಅಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥ ಲಕ್ಷ್ಮಣ ತೀರ್ಥ ಫಾರ್ಮ್ ಹೌಸ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಥೇಟ್ ಸಿನಿಮಾ ಶೈಲಿಯಲ್ಲಿ ಮಾಡಿರ್ತಕ್ಕಂಥ ದರೋಡೆ. ಗನ್ ಹಿಡಿದು ಸ್ಕೈ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಎಲ್ಲರನ್ನು ಬೈಟೋ ಅಂತ ಹೆದರಿಸ್ಬಿಟ್ಟು 4 ನಿಮಿಷದಲ್ಲಿ 7 ಕೆಜಿ ಚಿನ್ನ ಮತ್ತು ವಜ್ರಾಭರಣ ಇದೆಲ್ಲವನ್ನೂ ಕೂಡ ದರೋಡೆ ಮಾಡಿಕೊಂಡು 2 ಪಲ್ಸರ್ ಬೈಕ್ ಅಲ್ಲಿ ರಾಬರ್ಸ್ 5 ಜನ ಎಸ್ಕೇಪ್ ಆಗಿದ್ದಾರೆ. ಆ ದೃಶ್ಯ ರಿಪಬ್ಲಿಕ್ ನಲ್ಲಿ ನೀವು ನೋಡಬಹುದು. ನೋಡಿ, ಈ ರೀತಿ ಪಲ್ಸರ್ ಬೈಕ್ ಅಲ್ಲಿ ಈ ರೀತಿ ಅವ್ರಿಗೆ ಸುಮ್ಮನೆ ಜಸ್ಟ್ ಒಂಚೂರು ಕವರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಮುಖಾನ. ಹಿಂದ್ಗಡೆ ಇರೋ ಕೂತಿರೋರಂತೂ ಹೆಲ್ಮೆಟು ಹಾಕಿಲ್ಲ, ಹಂಗೆ ಆರಾಮಾಗಿ ಬಂದು ಹಗಲೇ ಈ ರೀತಿ ಬ್ಯಾಗಲ್ಲಿ ತುಂಬಿಕೊಂಡು ದರೋಡೆ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಕೆಆರ್ ನಗರ ಹೋಗೋ ಬೈಪಾಸ್ ರಸ್ತೆ ಮೂಲಕ ಇವರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ರೆ ದರೋಡೆ ಪ್ರಕರಣಗಳು, ಹಗಲೇ ದರೋಡೆ ಪ್ರಕರಣಗಳು ಕಳೆದ 1.5 ವರ್ಷದಲ್ಲಿ ಸಾಕಷ್ಟು ಹಗಲೇ ಪೊಲೀಸರ ಯಾವುದೇ ಭಯವೇ ಇಲ್ಲದೆ ಹಗಲೇ ದರೋಡೆ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ತುಂಬಾ ಜಾಸ್ತಿ ಆಗಿದೆ. ಈ ಪ್ರಕರಣಗಳಲ್ಲಿ ಒಂದು ಪ್ಯಾಟರ್ನ್ ಏನಾದ್ರೂ ಇದೆಯಾ, ಸಿಮಿಲಾರಿಟಿ ಏನಾದ್ರೂ ಇದೆಯಾ, ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ, ಹೆಂಗೆ ಇವರು ಇಷ್ಟೊಂದು ಅಡ್ವಾಂಟೇಜ್ ತಗೋತಾ ಇದ್ದಾರೆ, ಅದೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಅಂತ ಅನ್ಸುತ್ತೆ. ಕ್ರಿಮಿನಾಲಜಿ ದೃಷ್ಟಿಯಿಂದ ಇದನ್ನ ಸ್ಟಡಿ ಮಾಡಬೇಕು ಅಂತ ಅನ್ಸುತ್ತೆ ಈ ಪ್ರಕರಣಗಳ ಪ್ಯಾಟರ್ನ್ ಅನ್ನು. ಮಹದೇವಪ್ಪ ಏನು ಹೇಳಿದ್ದಾರೆ? ಸಚಿವ ಎಚ್.ಸಿ. ಮಹದೇವಪ್ಪ ಬೆಂಗಳೂರಿನಲ್ಲಿ ಕುರಿತಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ದರೋಡೆ ಕೇಸ್ ಬಗ್ಗೆ, ಹುಣಸೂರು ದರೋಡೆ ಕೇಸ್ ಬಗ್ಗೆ ನೋಡಿ. ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿಸಿ ಅವರೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ಬರಾಬರಿ ಮಾಡಿದ್ದಾರೆ. ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿಸಿ ಅವರೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ಹಗಲೇ ಯಾವ ರೀತಿ ದರೋಡೆ ನಡೀತು ಅನ್ನೋದನ್ನ ನೋಡಿದ್ರಿ. ದರೋಡೆ ಮಾಡ್ಬಿಟ್ಟು ಬ್ಯಾಗಲ್ ತುಂಬಿಕೊಂಡು ಅದನ್ನೆಲ್ಲ 2 ಪಲ್ಸರ್ ಬೈಕ್ಗಳಲ್ಲಿ ಎಸ್ಕೇಪ್ ಆಗ್ತಾರೆ. 5 ಜನ, ಒಂದ್ ಬೈಕಲ್ಲಿ 2 ಜನ, ಒಂದ್ ಬೈಕಲ್ಲಿ 3 ಜನ ಎಸ್ಕೇಪ್ ಆಗ್ತಾ ಇರುವಂತದ್ದು. ಆ ದೃಶ್ಯ ಅಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥ ಲಕ್ಷ್ಮಣ ತೀರ್ಥ ಫಾರ್ಮ್ ಹೌಸ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಥೇಟ್ ಸಿನಿಮಾ ಶೈಲಿಯಲ್ಲಿ ಮಾಡಿರ್ತಕ್ಕಂಥ ದರೋಡೆ. ಗನ್ ಹಿಡಿದು ಸ್ಕೈ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಎಲ್ಲರನ್ನು ಬೈಟೋ ಅಂತ ಹೆದರಿಸ್ಬಿಟ್ಟು 4 ನಿಮಿಷದಲ್ಲಿ 7 ಕೆಜಿ ಚಿನ್ನ ಮತ್ತು ವಜ್ರಾಭರಣ ಇದೆಲ್ಲವನ್ನೂ ಕೂಡ ದರೋಡೆ ಮಾಡಿಕೊಂಡು 2 ಪಲ್ಸರ್ ಬೈಕ್ ಅಲ್ಲಿ ರಾಬರ್ಸ್ 5 ಜನ ಎಸ್ಕೇಪ್ ಆಗಿದ್ದಾರೆ. ಆ ದೃಶ್ಯ ರಿಪಬ್ಲಿಕ್ ನಲ್ಲಿ ನೀವು ನೋಡಬಹುದು. ನೋಡಿ, ಈ ರೀತಿ ಪಲ್ಸರ್ ಬೈಕ್ ಅಲ್ಲಿ ಈ ರೀತಿ ಅವ್ರಿಗೆ ಸುಮ್ಮನೆ ಜಸ್ಟ್ ಒಂಚೂರು ಕವರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಮುಖಾನ. ಹಿಂದ್ಗಡೆ ಇರೋ ಕೂತಿರೋರಂತೂ ಹೆಲ್ಮೆಟು ಹಾಕಿಲ್ಲ, ಹಂಗೆ ಆರಾಮಾಗಿ ಬಂದು ಹಗಲೇ ಈ ರೀತಿ ಬ್ಯಾಗಲ್ಲಿ ತುಂಬಿಕೊಂಡು ದರೋಡೆ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಕೆಆರ್ ನಗರ ಹೋಗೋ ಬೈಪಾಸ್ ರಸ್ತೆ ಮೂಲಕ ಇವರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ರೆ ದರೋಡೆ ಪ್ರಕರಣಗಳು, ಹಗಲೇ ದರೋಡೆ ಪ್ರಕರಣಗಳು ಕಳೆದ 1.5 ವರ್ಷದಲ್ಲಿ ಸಾಕಷ್ಟು ಹಗಲೇ ಪೊಲೀಸರ ಯಾವುದೇ ಭಯವೇ ಇಲ್ಲದೆ ಹಗಲೇ ದರೋಡೆ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ತುಂಬಾ ಜಾಸ್ತಿ ಆಗಿದೆ. ಈ ಪ್ರಕರಣಗಳಲ್ಲಿ ಒಂದು ಪ್ಯಾಟರ್ನ್ ಏನಾದ್ರೂ ಇದೆಯಾ, ಸಿಮಿಲಾರಿಟಿ ಏನಾದ್ರೂ ಇದೆಯಾ, ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ, ಹೆಂಗೆ ಇವರು ಇಷ್ಟೊಂದು ಅಡ್ವಾಂಟೇಜ್ ತಗೋತಾ ಇದ್ದಾರೆ, ಅದೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಅಂತ ಅನ್ಸುತ್ತೆ. ಕ್ರಿಮಿನಾಲಜಿ ದೃಷ್ಟಿಯಿಂದ ಇದನ್ನ ಸ್ಟಡಿ ಮಾಡಬೇಕು ಅಂತ ಅನ್ಸುತ್ತೆ ಈ ಪ್ರಕರಣಗಳ ಪ್ಯಾಟರ್ನ್ ಅನ್ನು. ಮಹದೇವಪ್ಪ ಏನು ಹೇಳಿದ್ದಾರೆ? ಸಚಿವ ಎಚ್.ಸಿ. ಮಹದೇವಪ್ಪ ಬೆಂಗಳೂರಿನಲ್ಲಿ ಕುರಿತಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ದರೋಡೆ ಕೇಸ್ ಬಗ್ಗೆ, ಹುಣಸೂರು ದರೋಡೆ ಕೇಸ್ ಬಗ್ಗೆ ನೋಡಿ. ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿಸಿ ಅವರೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ಬರಾಬರಿ ಮಾಡಿದ್ದಾರೆ. ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿಸಿ ಅವರೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ಹಗಲೇ
ಹಗಲೇ ಯಾವ ರೀತಿ ದರೋಡೆ ನಡೀತು ಅನ್ನೋದನ್ನ ನೋಡಿದ್ರಿ. ದರೋಡೆ ಮಾಡ್ಬಿಟ್ಟು ಬ್ಯಾಗಲ್ಲಿ ತುಂಬಿಕೊಂಡು ಅದನ್ನೆಲ್ಲ 2 ಪಲ್ಸರ್ ಬೈಕ್ಗಳಲ್ಲಿ ಎಸ್ಕೇಪ್ ಆಗ್ತಾರೆ. 5 ಜನ, ಒಂದ್ ಬೈಕಲ್ಲಿ 2 ಜನ, ಒಂದ್ ಬೈಕಲ್ಲಿ 3 ಜನ ಎಸ್ಕೇಪ್ ಆಗ್ತಾ ಇರುವಂತದ್ದು. ಆ ದೃಶ್ಯ ಅಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥ ಲಕ್ಷ್ಮಣ ತೀರ್ಥ ಫಾರ್ಮ್ ಹೌಸ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಥೇಟ್ ಸಿನಿಮಾ ಶೈಲಿಯಲ್ಲಿ ಮಾಡಿರ್ತಕ್ಕಂಥ ದರೋಡೆ. ಗನ್ ಹಿಡಿದು ಸ್ಕೈ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಎಲ್ಲರನ್ನು ಬೈಟೋ ಅಂತ ಹೆದರಿಸ್ಬಿಟ್ಟು 4 ನಿಮಿಷದಲ್ಲಿ 7 ಕೆಜಿ ಚಿನ್ನ ಮತ್ತು ವಜ್ರಾಭರಣ ಇದೆಲ್ಲವನ್ನು ಕೂಡ ದರೋಡೆ ಮಾಡಿಕೊಂಡು 2 ಪಲ್ಸರ್ ಬೈಕ್ ಅಲ್ಲಿ ರಾಬರ್ಸ್ 5 ಜನ ಎಸ್ಕೇಪ್ ಆಗಿದ್ದಾರೆ. ಆ ದೃಶ್ಯ ರಿಪಬ್ಲಿಕ್ ನಲ್ಲಿ ನೀವು ನೋಡಬಹುದು. ನೋಡಿ, ಈ ರೀತಿ ಪಲ್ಸರ್ ಬೈಕ್ ಅಲ್ಲಿ ಈ ರೀತಿ ಅವ್ರಿಗೆ ಏನಿ ಸುಮ್ಮನೆ ಜಸ್ಟ್ ಒಂಚೂರು ಕವರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಮುಖಾನ. ಹಿಂದ್ಗಡೆ ಕೂತಿರೋರಂತೂ ಹೆಲ್ಮೆಟು ಹಾಕಿಲ್ಲ, ಹಂಗೆ ಆರಾಮಾಗಿ ಬಂದು ಹಗಲೇ ಈ ರೀತಿ ಬ್ಯಾಗಲ್ಲಿ ತುಂಬಿಕೊಂಡು ದರೋಡೆ ಮಾಡ್ಕೊಂಡು ಹೋಗ್ತಾ ಇರೋವಂಥದ್ದು. ಕೆಆರ್ ನಗರ ಹೋಗೋ ಬೈಪಾಸ್ ರಸ್ತೆ ಮೂಲಕ ಇವರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ರೆ ದರೋಡೆ ಪ್ರಕರಣಗಳು, ಹಗಲೇ ದರೋಡೆ ಪ್ರಕರಣಗಳು ಕಳೆದ 1.5 ವರ್ಷದಲ್ಲಿ ಸಾಕಷ್ಟು ಹಗಲೇ ಪೊಲೀಸರ ಯಾವುದೇ ಭಯವೇ ಇಲ್ಲದೆ ಹಗಲೇ ದರೋಡೆ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ತುಂಬಾ ಜಾಸ್ತಿ ಆಗಿದೆ. ಈ ಪ್ರಕರಣಗಳಲ್ಲಿ ಒಂದು ಪ್ಯಾಟರ್ನ್ ಏನಾದ್ರೂ ಇದೆಯಾ, ಸಿಮಿಲಾರಿಟಿ ಏನಾದ್ರೂ ಇದೆಯಾ, ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ, ಹೆಂಗೆ ಇವರು ಇಷ್ಟೊಂದು ಅಡ್ವಾಂಟೇಜ್ ತಗೋತಾ ಇದ್ದಾರೆ, ಅದೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಅಂತ ಅನ್ಸುತ್ತೆ. ಕ್ರಿಮಿನಾಲಜಿ ದೃಷ್ಟಿಯಿಂದ ಇದನ್ನ ಸ್ಟಡಿ ಮಾಡಬೇಕು ಅಂತ ಅನ್ಸುತ್ತೆ ಈ ಪ್ರಕರಣಗಳ ಪ್ಯಾಟರ್ನ್ ಅನ್ನು. ಮಹದೇವಪ್ಪ ಏನು ಹೇಳಿದ್ದಾರೆ? ಸಚಿವ ಎಚ್ ಸಿ ಮಹದೇವಪ್ಪ ಬೆಂಗಳೂರಿನಲ್ಲಿ ಕುರಿತಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ದರೋಡೆ ಕೇಸ್ ಬಗ್ಗೆ, ಹುಣಸೂರು ದರೋಡೆ ಕೇಸ್ ಬಗ್ಗೆ ನೋಡಿ. ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿಸಿ ಅವನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ರಾಬರಿ ಮಾಡಿದ್ದಾರೆ. ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿಸಿ ಅವನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ಹಗಲೇ ಯಾವ ರೀತಿ ದರೋಡೆ ನಡೀತು ಅನ್ನೋದನ್ನ ನೋಡಿದ್ರಿ. ದರೋಡೆ ಮಾಡ್ಬಿಟ್ಟು ಬ್ಯಾಗಲ್ಲಿ ತುಂಬಿಕೊಂಡು ಅದನ್ನೆಲ್ಲ 2 ಪಲ್ಸರ್ ಬೈಕ್ಗಳಲ್ಲಿ ಎಸ್ಕೇಪ್ ಆಗ್ತಾರೆ. 5 ಜನ, ಒಂದ್ ಬೈಕಲ್ಲಿ 2 ಜನ, ಒಂದ್ ಬೈಕಲ್ಲಿ 3 ಜನ ಎಸ್ಕೇಪ್ ಆಗ್ತಾ ಇರುವಂತದ್ದು. ಆ ದೃಶ್ಯ ಅಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥ ಲಕ್ಷ್ಮಣ ತೀರ್ಥ ಫಾರ್ಮ್ ಹೌಸ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಥೇಟ್ ಸಿನಿಮಾ ಶೈಲಿಯಲ್ಲಿ ಮಾಡಿರ್ತಕ್ಕಂಥ ದರೋಡೆ. ಗನ್ ಹಿಡಿದು ಸ್ಕೈ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಎಲ್ಲರನ್ನು ಬೈಟೋ ಅಂತ ಹೆದರಿಸ್ಬಿಟ್ಟು 4 ನಿಮಿಷದಲ್ಲಿ 7 ಕೆಜಿ ಚಿನ್ನ ಮತ್ತು ವಜ್ರಾಭರಣ ಇದೆಲ್ಲವನ್ನು ಕೂಡ ದರೋಡೆ ಮಾಡಿಕೊಂಡು 2 ಪಲ್ಸರ್ ಬೈಕ್ ಅಲ್ಲಿ ರಾಬರ್ಸ್ 5 ಜನ ಎಸ್ಕೇಪ್ ಆಗಿದ್ದಾರೆ. ಆ ದೃಶ್ಯ ರಿಪಬ್ಲಿಕ್ ನಲ್ಲಿ ನೀವು ನೋಡಬಹುದು. ನೋಡಿ, ಈ ರೀತಿ ಪಲ್ಸರ್ ಬೈಕ್ ಅಲ್ಲಿ ಈ ರೀತಿ ಅವ್ರಿಗೆ ಏನಿ ಸುಮ್ಮನೆ ಜಸ್ಟ್ ಒಂಚೂರು ಕವರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಮುಖಾನ. ಹಿಂದ್ಗಡೆ ಕೂತಿರೋರಂತೂ ಹೆಲ್ಮೆಟು ಹಾಕಿಲ್ಲ, ಹಂಗೆ ಆರಾಮಾಗಿ ಬಂದು ಹಗಲೇ ಈ ರೀತಿ ಬ್ಯಾಗಲ್ಲಿ ತುಂಬಿಕೊಂಡು ದರೋಡೆ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಕೆಆರ್ ನಗರ ಹೋಗೋ ಬೈಪಾಸ್ ರಸ್ತೆ ಮೂಲಕ ಇವರು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ರೆ ದರೋಡೆ ಪ್ರಕರಣಗಳು, ಹಗಲೇ ದರೋಡೆ ಪ್ರಕರಣಗಳು ಕಳೆದ 1.5 ವರ್ಷದಲ್ಲಿ ಸಾಕಷ್ಟು ಹಗಲೇ ಪೊಲೀಸರ ಯಾವುದೇ ಭಯವೇ ಇಲ್ಲದೆ ಹಗಲೇ ದರೋಡೆ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ತುಂಬಾ ಜಾಸ್ತಿ ಆಗಿದೆ. ಈ ಪ್ರಕರಣಗಳಲ್ಲಿ ಒಂದು ಪ್ಯಾಟರ್ನ್ ಏನಾದ್ರೂ ಇದೆಯಾ, ಸಿಮಿಲಾರಿಟಿ ಏನಾದ್ರೂ ಇದೆಯಾ, ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ, ಹೆಂಗೆ ಇವರು ಇಷ್ಟೊಂದು ಅಡ್ವಾಂಟೇಜ್ ತಗೋತಾ ಇದ್ದಾರೆ, ಅದೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಅಂತ ಅನ್ಸುತ್ತೆ. ಕ್ರಿಮಿನಾಲಜಿ ದೃಷ್ಟಿಯಿಂದ ಇದನ್ನ ಸ್ಟಡಿ ಮಾಡಬೇಕು ಅಂತ ಅನ್ಸುತ್ತೆ ಈ ಪ್ರಕರಣಗಳ ಪ್ಯಾಟರ್ನ್ ಅನ್ನು. ಮಹದೇವಪ್ಪ ಏನು ಹೇಳಿದ್ದಾರೆ? ಸಚಿವ ಎಚ್ ಸಿ ಮಹದೇವಪ್ಪ ಬೆಂಗಳೂರಿನಲ್ಲಿ ಕುರಿತಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ರು ದರೋಡೆ ಕೇಸ್ ಬಗ್ಗೆ, ಹುಣಸೂರು ದರೋಡೆ ಕೇಸ್ ಬಗ್ಗೆ ನೋಡಿ. ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿಸಿ ಅವನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು ರಾಬರಿ ಮಾಡಿದ್ದಾರೆ. ಪೊಲೀಸ್ ಅಲರ್ಟ್ ಆಗಿ ಅವರು ಡೇ ಇದ್ರಲ್ಲಿ ಹೋಗಿದ್ದಾರೆ. ಸಿಸಿ ಅವನ್ನೆಲ್ಲ ಹೋಗಿ ಐ ಥಿಂಕ್ ದೇ ವಿಲ್ ಟೇಕ್ ಆಕ್ಷನ್. ಅದು ಗೊತ್ತಾಗಿಲ್ಲ ಇನ್ನ. ನನಗೆ ಬ್ರೀಫ್ ಮಾಡಿದ್ದಾರೆ. 4-5 ಜನ ಆಡಗಳು ಗನ್ ಹಿಡ್ಕೊಂಡು ಮೇನ್ ರೋಡಲ್ಲೇ ಅದು